ഹലോ ഫ്രണ്ട്സ്, അസ്സലാമു അലൈക്കും. വെൽക്കം ബാക്ക് ടു മൈ ചാനൽ. ഇന്നുണ്ടല്ലേ ചിക്കൻ്റെ ഒരു സ്പെഷ്യലായിട്ട് നല്ല ടേസ്റ്റി ആയിട്ട് സിമ്പിളായ എനിക്കത്തെ ഒരു ഗ്രേവി ನಾನು നിങ്ങളുടെ ഷെയർ ആക്കറേ. ഓട് പോലെ പത്തിറുക് ಎಲ್ಲ ಭಾರಿ ഒരു നല്ല ഒരു ചൊമ്മ സിമ്പിളായിട്ട് ഉണ്ട്. വീഡിയോ ഇഷ്ടമായി പ്ലീസ് ലൈക്ക് ആക്കോರು, ಸಬ್ಸ್ಕ್ರೈಬ್ ಆಕೋರು, ಶೇರ್ ಆಕೋರು. ఇప్పుడు వీడియో ಸ್ಟಾರ್ಟ್ ಆಕ. ಫಸ್ಟಿಗೆ ஒரு இடத்துக்கு ಆಯಿಲ್ ಬೀತೀರ. ಆಯಿಲ್ ನಿಂಗೆ ಎತ್ತರ ಬೇನು ಆ ಥರ ಬೀತೋರು. ವೆಜಿಟೇಬಲ್ ಆಯಿಲ್ ಯೂಸ್ ಹಾಕಿರೆ, ಕೊಕೊನೆಟ್ ಆಯಿಲ್ ಅಲ್ಲ. 4 ಮೀಡಿಯಮ್ ಸೈಜ್ ನೀರುಳ್ಳಿಡೆ ಸ್ಲೈಸ್ ಹಾಕಿಟ್ಟುಂಡಲ್ಲೇ നല്ല ഗോൾഡൻ ബ്രൗൺ ഫ്രൈ അവിടെ എത്തറ ഞങ്ങൾ ഫ്രൈ ആക്കണം. ഞങ്ങൾ ബിരിയാണിಗೆಲ್ಲ അട്ടിടുമ്പോൾ നീരുള്ളി അങ്ങനെ ഫ്രൈ ആക്കട അതേ സ്റ്റൈൽ ഞങ്ങൾ ഈ നീരുള്ളിയുടെ ഫ്രൈ ആക്കണം. തെല്ല് ഫ്രൈ ആയി ആവാലെ ഫുള്ള് ഗോൾഡൻ ബ്രൗൺ ആയിട്ട് ഫ്രൈ ആവണം. ചൊമ്മ സിമ്പിളായ ഗ്രേവി നിങ്ങൾ ട്രൈ ആക്കോರು. ഇപ്പോൾ നോക്കൂ, നീരുള്ളി എല്ലാം ഫ്രൈ ആയിടല്ലേ. നീരുള്ളിയെല്ലാം എടുത്തിട്ട് ഒരു പ്ലേറ്റിಗೆ ഇട്ടിട്ടുണ്ടല്ലേ ഒരു സൈഡിൽ വെച്ചിട്ട് ಬಿಡೋರು. ഈ നീരുള്ളി ഞങ്ങൾക്ക് പിന്നെ യൂസ് ആവിടെ ഒരു സൈഡിൽ വെച്ചിട്ട് ಬಿಡೋಣ. ನೆಕ್ಸ್ಟ್ ನಿಂಗಿಪ್ಪ ಆಯಿಲ್ ಬೀತಿದ್ದು ಯಾರ ಇಡುಂಟ ಹಿಂಗೆ ತೆಲ್ಲದ್ರ ಆಯಿಲ್ എടുത്തിട്ട് ನೆಕ್ಸ್ಟ್ ಎಲ್ಲ ಮಸಾಲೆ ಎಲ್ಲ ಆ್ಯಡ್ ಹಾಕಿ ಹಿಂಗೆ ಆಯ್ತು. ನಾನಿಪ್ಪ ಬೇರೆ ഒരു இடത്തിൽ ಚಿಕನ್ എടുത്തರೆ. ಚಿಕನ್ ಗುಂಡಲ್ಲಿ 1 ಟೀ ಸ್ಪೂನ್ മഞ്ഞളുടെ പൊടി, ಕೊತ್ತಂಬರಿ പൊടി 1 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಖಾರ ಯಾರ ಬ್ಯಾಂಡ್ ಟೈಮ್ 1 ಟೀ ಸ್ಪೂನ್ ಇಡೋರು. ചിക്കൻ മസാല പൗഡർ 1.5 ടേബിൾ സ്പൂൺ. ഇത് എൻ്റെ ഹോം മെയ്ഡ് ചിക്കൻ മസാല പൗഡർ. നിങ്ങളുടെ ഈ ചിക്കൻ മസാല പൗഡർ ഉണ്ടോ അത് യൂസ് ആക്കി ಹಿಂಗೆ ಆಯ್ತು. 1/4 ಕಪ್ಪು ತಯರು, ಪಾದಿ ಲಿಂಬೆ, ಇಂಜಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಬೇನಾಯ್ತರ ಉಪ್ಪು. ಚಿಕನ್ ಮಸಾಲ ಬೇನು ಹಿಂಗೆ ಉಂಡಲ್ಲಿ ನಾನು ನಂಬರ್ ಇಡ್ರೆ ಡಿಸ್ಕ್ರಿಪ್ಷನ್ಲು ಆ ನಂಬರ್ಗೆ ನೀವು ಮೆಸೇಜ್ ಹಾಕಿಟ್ಟು ಬೇನು ಚೊಂದಂಗೆ ಐತೆ. ಚೊಮ್ಮೆ ನಮ್ಮಂತೆ ರೆಸಿಪಿ ಹಾಕೋಗೌಡು. ಕಾಯರ್ಚೆ ಬಲೆ ಕರಿ ಹಾಕೋಗೌಡು, ಮೊಲೋಚಾರ ಹಾಕೋಗೌಡು. ಪಿನ್ನ ಬೇರೆ ಅಂದರೆ ನೀವು ಡ್ರೈ ಐಟಮ್ ಎಲ್ಲ ಹಾಕ್ರಿಂಗು ಮಾ ಚಿಕನ್ ಮಸಾಲ ಪೌಡರ್ ಯೂಸ್ ಹಾಕೋಗೌಡು. ಟೊಮೆಟೊ ಸಾಸ್ 3 ಟೇಬಲ್ ಸ್ಪೂನ್. ಇದರಲ್ಲಿ ಇಪ್ಪ ಚಂದ ಪರಟಿ ಇಟ್ಟವೆ. ಟೈಮ್ ಉಂಡುಂಟು ಕಂಡಿಗೆ ನೀವು ஒரு 10 ನಿಮಿಷ ಹಂಗನ್ಮೆ ಬೆಚ್ಚಿಟ್ಟು ಬಿಡೋರು. ಇಲ್ಲೆಂಗೆ ಅಪ್ಪತ್ತಪ್ಪತ್ತಿಗೆ ನೀವು ಫ್ರೈ ಹಾಕಿಟ್ಟಿರ್ತೆಂಗೆ ಐತೆ. ഇപ്പോൾ അതേ ഓയിൽക്ക് നാനിവിടെ 2 ടേബിൾ സ്പൂണ് ഇഞ്ചി ಬೆಳ್ಳುಳ್ಳಿಡೆ തരി തരി ബല ഗ്രൈൻഡ് ആക്കിയിട്ട് ഇಟ್ಟರೆ. നല്ല നൈസ് പേಸ್ಟ್ ಬೇಡ, ತರಿ ತರಿ ಬಲೆ ಗ್ರೈಂಡ್ ಹಾಕೋರು. ಒರೇ ಬಲೆ എടുത്ത് ಹೆಂಗೈತಿ ಇಂಜಿನ್ ಪಿನೆ ಬೆಳ್ಳುಳ್ಳಿಡೆ ഒരു 2 ಟೇಬಲ್ ಸ್ಪೂನ್ ಹತ್ತರ ಇಡೋರು. ಈ ಇಂಜಿ ಬೆಳ್ಳುಳ್ಳಿಡೆ ಪಚ್ಚೆ ಮನೆಲ್ಲ ಕಂಪ್ಲೀಟ್ ಆയിട്ട് പോണു. 2 ಕಾಯಿ ಮೊಲೋಡೆ ಸ್ಲೈಸ್ ಹಾಕಿಟ್ಟು ಇಡೋರು. ഒരു 3 ನಿಮಿಷ ಫ್ರೈ ಹಾಕಿಟ್ಟು ಪರಟಿ ಬೆಚ್ಚೆ ಚಿಕನ್ ಉಂಡಲ್ಲೇ ಅದರೆಲ್ಲ ತಿಪ್ಪನ ಇದಕ್ಕೆ ಇಟ್ಟುಂಟುಲ್ಲೆ ಚಿಕನ್ ಇಟ್ಟಿಟ್ಟು ಅಪ್ಪಮೆ ತಣ್ಣಿ ಎಲ್ಲ ಬೀತೋಗೆಂದು പോവണ്ട ഒരു 5 ನಿಮಿಷ ಉಂಡಲ್ಲಿ ಆಯಿಲ್ അങ്ങനെ ಮಿಕ್ಸ್ ಹಾಕಿಟ್ಟು ಬಿಡೋರು. ತೆಲ್ಲು ಚಿಕನ್ ಫ್ರೈ ಆಗೋನು. ಚಿಕನ್ ಮಸಾಲ ಪೌಡರ್ ನಿಂಗೆ ಚೊನ್ನೆಲ್ಲ ನಾನು ಚೊಮ್ಮೆ ನಮ್ಮಂತೆ ಕರಿಯೆಲ್ಲ ಹಾಕೋಗೌಡು. നല്ല ಟೇಸ್ಟ್ ಐಟಮ್ ಬಂದ್ರೆ ಚೊಮ್ಮೆಲ್ಲಿ ಪರ್ಚೇಸ್ ಹಾಕಿಡಾರು ಎಲ್ಲರಿಗೂ ಇಷ್ಟ ಇಡು. ನಿಂಗೆ ಕಾರ್ಗ ಹಿಂಗೆ ಬೇನು ಉಂಟ ಹಿಂಗೆ ಡಿಸ್ಕ್ರಿಪ್ಷನ್ ನಂಬರ್ ಇಡ್ರೆ ಅದಕ್ಕೆ ನೀವು ಮೆಸೇಜ್ ಹಾಕಿಟ್ಟು ಆರ್ಡರ್ ಹಾಕಿ ಹಿಂಗೆ ಆಯ್ತು. ನೆಕ್ಸ್ಟ್ ಈ ಚಿಕನ್ ಎಲ್ಲ ಇಪ್ಪ ಮಿಕ್ಸ್ ಆಯಿತು ஒரு 5 ಮಿನಿಟ್ಸ್ ಸೈಡಲ್ಲಿ ನೀರುಳ್ಳಿ ಫ್ರೈ ಹಾಕಿದ್ರೆ ನಾನಿಪ್ಪ ಇದಕ್ಕಿಟ್ಟರೆ ಎಲ್ಲ ನೀರುಳ್ಳಿ ಯೂಸ್ ಹಾಕಿಟ್ಲೆ. ತೆಲ್ಲು ನೀರುಳ್ಳಿ ಇಟ್ಟರೆ ತೆಲ್ಲು ನೀರುಳ್ಳಿಡೆ ಅಂಗನ್ಮೆ ನಾನು ಬೆಚ್ಚಿಟ್ಟು ಬಿಟ್ರೆ ಚಿಕನ್ಗಿಪ್ಪ ಬೇನ ಆಯ್ತಾರೆ ತನ್ನಿ ಬೀತಿಟ್ಟುಂಡಲ್ಲಿ 20 ನಿಮಿಷ ನಂಗೆ ಬೇಯೋಗಿ ಬೆಚ್ಚಿಟ್ಟು ಬಿಡೋಣ. 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೆಚ್ಚಂಗೆ ಚಿಕನ್ ಕಂಪ್ಲೀಟ್ ಆയിട്ട് ಬೆಂದಿಟ್ಟು ಈ ಗ್ರೇವಿಡೆ ತಿಕ್ನೆಸ್ ಎಲ್ಲ ಬಂದಿಟ್ಟುಂಡಲ್ಲೇ ರೆಡಿ ಅವಡು. നിങ്ങൾ പർച്ചേസ് ആക്കുമ്പോൾ ಬೇನಾയിട്ട് ನಾನು ചൊന്നുണ്ടല്ല ഈ ചിക്കൻ മസാല പൗഡർ നിങ്ങൾ അവർക്ക് പർച്ചേസ് ആക്കിയിട്ട് നോക്കോರು. നിങ്ങൾക്ക് എങ്ങനത്തെ കറി ಹಾಕೋಗೋಡು ಚೊಮ್ಮೆ ಈಸಿ ಆಯ್ತು ಅವ್ರು. ನಿಂಗೆ ಚೊಮ್ಮೆ ರೆಸಿಪಿ ಎಲ್ಲ ಹಾಕೊಂಡು ಉಂಟಾಗಿ ಬಿಡಿಂದರ್ಮಾರೆಲ್ಲ ಬಂದಂಗೆ ಅರ್ಜೆಂಟ್ ಆಯ್ತಲ್ಲ ನಿಂಗೆ ಕರಿ ಹಾಕಿಟ್ಟು ಯೂಸ್ ಹಾಕೊಂಡು ಗೌಡು. ഇപ്പോൾ ನೀರುಳ್ಳಿ ಫ್ರೈ ಹಾಕಿದ್ರೆ ನಾನು ಇಟ್ಟರೆ ಲಾಸ್ಟಿಗೆ ತೆಲ್ಲು ಬೆಚ್ಚಿಟ್ಟಿನಲ್ಲ ಅದರ ಇಟ್ಟರೆ ತೆಲ್ಲು ಕಸೂರಿ ಮೇತಿ ಇಟ್ಟರೆ ಮೇಲ್ಗೆ. ഫ്രഷ് ക്രീം നാനിവിടെ ഒരു 3 ടേബിൾ സ്പൂൺ ഹത്തര ഇട്ടರೆ നിങ്ങളുടെ ഇല്ലാണ്ട് കണ്ടെങ്കിൽ ಬೇನುಂಟೆಂದಿಲ್ಲ ಉಂಡುಂಟು ಕಂಡೆಂಗೆ ഒരു 3 ടേബിൾ സ്പൂൺ ಹತ್ತರ ಇಟ್ಟಿಟ್ಟು ಮಿಕ್ಸ್ ಹಾಕಿಟ್ಟು ಬಿಡೋರು. ಈ ಕರಿ ಪೌಡರ್ ರೆಡಿ ಆಯಿಡು. നല്ല ಟೇಸ್ಟಿ ಆಯ್ತಾವಳು, ಸಿಂಪಲ್ ಆಯ್ತುಂಡು. ಟ್ರೈ ಹಾಕೋರು. ವಿಡಿಯೋ ಇಷ್ಟ ಆಗಿ ಪ್ಲೀಸ್ ಲೈಕ್ ಹಾಕೋರು, ಸಬ್ಸ್ಕ್ರೈಬ್ ಹಾಕೋರು, ಶೇರ್